ಇನ್ನು ನಾಳೆ ಜಂಬೂ ಸವಾರಿ ಆಕರ್ಷಕವಾಗಿರುತ್ತೆ. ಸೊ ಅದಕ್ಕೆ ಎಲ್ಲ ರೀತಿಯಾದಂಥ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ ಮೈಸೂರಲ್ಲಿ. ನಾಳೆ ವಿಶ್ವವಿಖ್ಯಾತ ಮೈಸೂರು ಜಂಬೂ ಸವಾರಿ ಇದೇ ಬಹುದೊಡ್ಡ ಆಕರ್ಷಣೆಯಲ್ಲಿ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಈಗ ಸಂಭ್ರಮ ಕಳೆಗಟ್ಟಿದೆ. ಅರಮನೆ ಆವರಣದಲ್ಲಿ 48,000 ಆಸನಗಳ ವ್ಯವಸ್ಥೆಯನ್ನ ಮಾಡಿದರೆ. ಅದು ಮುಂಚೆ 68 ಇತ್ತು, ಆಮೇಲೆ ಅದನ್ನು 61ಕ್ಕೆ ಇಳಿಸಿದ್ರು, ಆಮೇಲೆ ಈಗ 48ಕ್ಕೆ ಇಳಿಸಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಈ ಎಲ್ಲ ಸೀಟ್ಗಳ ಸಂಖ್ಯೆ ಕಡಿಮೆ ಮಾಡಿರೋದು. ನಾಳೆ ಬೆಳಗ್ಗೆ 11 ಗಂಟೆಗೆ ಪಾಸ್ ವ್ಯವಸ್ಥೆ ಕೂಡ ಇದೆ. ಮೈಸೂರು ನಗರದಾದ್ಯಂತ 9,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯನ್ನ ಮಾಡಿರೋದು. ಮಧ್ಯಾಹ್ನ 1ರಿಂದ 1:18ರವರೆಗೆ ನಂದಿಧ್ವಜ ಪೂಜೆ ನೆರವೇರುತ್ತೆ. ಸಂಜೆ 4 ಗಂಟೆ 42ರಿಂದ 5 ಗಂಟೆ 6 ನಿಮಿಷದವರೆಗೂ ಕೂಡ ವಿಜಯದಶಮಿ ಮೆರವಣಿಗೆ ನಡೆಯುತ್ತೆ. ಸೊ ಅದಕ್ಕೆ ಎಲ್ಲ ರೀತಿಯಾದಂಥ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ನಿನ್ನೆ ರಿಹರ್ಸಲ್ ಅನ್ನ ಕೂಡ ಮಾಡ್ಕೊಂಡಿದ್ರು. ಅಂದ್ರೆ ಕಟ್ಟಿಗೆಯ ಅಂಬಾರಿ ಏನಿರುತ್ತೆ ಅದನ್ನ ಹೊತ್ತು ಆನೆಗಳು ಸಾಗುವಂಥದ್ದನ್ನ ತಯಾರಿ ಮಾಡ್ಕೊಂಡಿರ್ತಾರೆ. ನಾಳೆ ಚಿನ್ನದ ಅಂಬಾರಿಯನ್ನ ಹೊತ್ತು ಸಾಗುವಂಥ ಕೆಲಸ ನಡೆಯುತ್ತೆ. ಅಷ್ಟೇ ಭಾರದ್ದೇ ಕಟ್ಟಿಗೆಯದ್ದೊಂದು ಅಂಬಾರಿಯನ್ನ ಮಾಡಿದ್ದಾರೆ. ಹಾಗಾಗಿ ಅದನ್ನ ಇಟ್ಟು ತಯಾರಿಯನ್ನ ಮಾಡ್ಕೊಂಡಿರ್ತಾರೆ, ರಿಹರ್ಸಲ್ ಮಾಡ್ಕೊಂಡಿರ್ತಾರೆ. ಹೇಗೆ, ಎಲ್ಲಿ, ಯಾವ ರೀತಿಯಾಗಿ ಹೋಗಬೇಕು ಏನು ಅಂತ ಹೇಳಿ ನಾಳೆ ಚಿನ್ನದ ಅಂಬಾರಿಯನ್ನ ಅದಕ್ಕೆ ಕಟ್ಟುವಂಥ ಕೆಲಸ ಮಾಡ್ತಾರೆ. ನಾಳಿನ ಜಂಬೂ ಸವಾರಿಗೆ ಬೇಕಾದಂತ ಅಂತಿಮ ಹಂತದ ತಯಾರಿಗಳೆಲ್ಲವೂ ಕೂಡ ಆಗ್ತಾ ಇರುವಂತದ್ದು ಗಮನಿಸ್ತಾ ಇದ್ದೀರಿ. ನಾನು ಅಂಬಾವಿಲಾಸ ಅರಮನೆಯ ಮುಂಭಾಗ ಇದ್ದೇನೆ. ನಾಳೆ ನಡೆಯಲಿರುವಂತಹ ಜಂಬೂ ಸವಾರಿಯಲ್ಲಿ ಭಾಗಿಯಾಗುವಂತಹ ಸಾರ್ವಜನಿಕರು, ಗಣ್ಯರು ಸೇರಿದಂತೆ ಪ್ರಮುಖರೆಲ್ಲರಿಗೂ ಬೇಕಾದಂತಹ ಅಂತಿಮ ಹಂತದ ಆಸನ ವ್ಯವಸ್ಥೆಗಳೇನಾಗ್ತಾ ಇದೆ ಅದರ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಅರಮನೆಯ ಒಳಭಾಗ ಅಂದ್ರೆ ಅಂಬಾವಿಲಾಸ ಅರಮನೆಯ ಒಳಭಾಗ 48,000 ಜನರಿಗೆ ಈಗ ಒಳಭಾಗದಲ್ಲಿ ಕೂರೋದಕ್ಕೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಕಳೆದ ಬಾರಿ 60-65 ಸಾವಿರ ಜನರಿಗೆ ಅವಕಾಶವನ್ನು ನೀಡಲಾಗಿತ್ತು. ಬಟ್ ಆದರೆ ಇತ್ತೀಚಿನ ಕೆಲ ಅಹಿತಕರ ಘಟನೆಗಳು ಅಂದ್ರೆ ಕಾಲ್ತುಳಿತ ಪ್ರಕರಣಗಳಂತ ಘಟನೆಗಳು ಮರುಕಳಿಸಿದಂತಹ ಹಿನ್ನೆಲೆಯಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಸೊ ಅದೇ ಕಾರಣಕ್ಕಾಗಿ ಈಗ ಸೀಟ್ಗಳ ಕಡಿತವನ್ನು ಮಾಡಿದೆ. ಗಮನಿಸ್ತಾ ಇದ್ರಿ, ನಾಳೆ ಬರುವಂತವರಿಗೆ ಏನಿದೆ ಸಾರ್ವಜನಿಕರಿಗೆ ಪ್ರತ್ಯೇಕವಾಗಿ, ಜೊತೆಗೆ ಗಣ್ಯರಿಗೆ ಪ್ರತ್ಯೇಕವಾಗಿ, ರಾಜಮನೆತನದ ಕುಟುಂಬಸ್ಥರೇನಿರ್ತಾರೆ ಅವರಿಗೆ ಪ್ರತ್ಯೇಕವಾದಂತಹ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಎಡಭಾಗದಲ್ಲಿ ನಾನು ಮೊದಲಿಗೆ ಗಣ್ಯರ ಆಸನಗಳ ವ್ಯವಸ್ಥೆ ಏನಿದೆ ಅದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಇಲ್ಲಿ ಸರ್ಕಾರದ ಗಣ್ಯರು ಏನು ಬರ್ತಾರೆ ಅವರಿಗೆ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ. ಅಂದರೆ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಇರ್ಬೋದು, ಜೊತೆಗೆ CM ಏನಿರ್ತಾರೆ ಅವರು ಇಲ್ಲಿ ಬಂದು ಕುಳಿತುಕೊಳ್ಳುವಂಥ ವ್ಯವಸ್ಥೆಗಳಾಗುತ್ತೆ. ಅದರ ಜೊತೆಗೆ ಅವರ ಜೊತೆಗೆ ಕೆಲವೊಂದಷ್ಟು ಅಧಿಕಾರಿಗಳು ಹಾಗೆ ಜಡ್ಜ್ಗಳು ಬರುವಂತವರಿದ್ರೆ ಅವ್ರಿಗೂ ಕೂಡ ಈ ಭಾಗದಲ್ಲಿ ವ್ಯವಸ್ಥೆಗಳನ್ನ ಮಾಡಿಕೊಡಲಾಗುತ್ತೆ. ಇನ್ನು ಇದರ ಹಿಂಭಾಗಕ್ಕೆ ಬರೋದಾದ್ರೆ ಅಧಿಕಾರಿಗಳ ಕುಟುಂಬಸ್ಥರುಗಳು ಇರ್ಬೋದು ಅಥವಾ ಪಾಸ್ಗಳನ್ನ ಪಡೆದಿರುವಂತವ್ರು ಏನಿರ್ತಾರೆ ಅವರುಗಳಿಗೆ ಇದರ ಈ ಹಿಂಭಾಗದಲ್ಲಿ ವ್ಯವಸ್ಥೆಗಳನ್ನ ಮಾಡುವಂತ ತಯಾರಿಗಳು ಆಗಿರುವಂಥದ್ದು. ಇಲ್ಲಿ ಅವರ ಕುಟುಂಬಸ್ಥರು ಏನಿರ್ತಾರೆ ಅವರುಗಳು ಅಧಿಕಾರಿಗಳ ಕುಟುಂಬಸ್ಥರು ಅಥವಾ ಇನ್ನಿತರ ಇಲಾಖೆಗಳ ಅಧಿಕಾರಿಗಳೇನಿರ್ತಾರೆ ಅವರೆಲ್ಲರಿಗೂ ಕೂಡ ಈ ಭಾಗದಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಡ್ಲಾಗುತ್ತೆ. ಅದರ ಮೇಲ್ಭಾಗ ಅಂದ್ರೆ ಅಂಬಾವಿಲಾಸ ಅರಮನೆ ಏನ್ ಕಾಣ್ತದೆ ಅದರ ಒಳಭಾಗದಲ್ಲಿ ಮೊದಲ ಫ್ಲೋರ್ ಏನ್ ಕಾಣ್ತಾ ಇದೆ ಅಲ್ಲಿ ರಾಜ ಮನೆತನದ ಪ್ರಮುಖರು ಯಾರಿರ್ತಾರೆ, ಅವರ ಗಣ್ಯರು, ಅವರ ಕುಟುಂಬಸ್ಥರು ಯಾರಿರ್ತಾರೆ ಅದರ ಎದುರುಗಡೆ ಸಾರ್ವಜನಿಕರಿಗೆ ವ್ಯವಸ್ಥೆಗಳನ್ನು ಮಾಡಲಾಗಿರುವಂಥದ್ದು. ಪೆಂಡಲ್ಗಳನ್ನು ಹಾಕಿ ಬರುವಂಥ ಸಾರ್ವಜನಿಕರೇನಿದ್ದಾರೆ ಅವರಿಗೆ ಸೀಟಿನ ವ್ಯವಸ್ಥೆಗಳನ್ನು, ಆಸನದ ವ್ಯವಸ್ಥೆಗಳನ್ನು ಮಾಡಲಾಗ್ತಾ ಇದೆ. ಸುತ್ತಲೂ ಕೂಡ ಅಂದರೆ ಅಂಬಾವಿಲಾಸ ಅರಮನೆಯ ಒಳಭಾಗದ ಆವರಣ ಏನಿದೆ ಅದರ ಸುತ್ತಲೂ ಕೂಡ ಗಣ್ಯರನ್ನ ಹೊರತುಪಡಿಸಿ ಇತರರಿಗೆ ಕೊಡುವಂಥ ಅವಕಾಶ, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗುವಂಥ ಕಾರಣಕ್ಕಾಗಿ ಅಲ್ಲೂ ಕೂಡ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಸದ್ಯ ಬರುವಂತಹ ಅವರಿಗೆ ಬೇಕಾದಂಥ ಆಸನಗಳನ್ನು ಕೂಡ ಈಗ ತಂದು ಜೋಡಿಸುವಂಥದ್ದು ಇವೆಲ್ಲವೂ ಕೂಡ ಆಗ್ತಾ ಇದೆ. ಬಹಳ